ಓಕೆ ಮಾಡಿಬಿಟ್ರೆ ಅಪ್ಲಿಕೇಶನ್ ಓಪನ್ ಮಾಡಿದೆ ನನ್ನ ವ್ಯಾಲೆಟಲ್ಲಿ ಎಷ್ಟು ಅಮೌಂಟ್ ಐತೆ ನೋಡ್ಬೋದು. ಸೊ ನಾನು ಡೀಟೇಲ್ಸ್ ಎಲ್ಲ ಆಲ್ರೆಡಿ ಹಾಕಿದ್ದೀನಿ ಅಂಡ್ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಎಷ್ಟು ವ್ಯಾಲ್ಯೂ ಐತೆ ಅದು ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಸೊ ಅದು ಇಷ್ಟೋ ಚಾರ್ಜ್ ಅನ್ನೋದು ಕಟ್ಟಾಗಿ ನಾನು ಯಾವ ಡೀಟೇಲ್ಸ್ ಹಾಕಿದೆ ಅಲ್ವಾ ಅದಕ್ಕೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ ನೋಡ್ಬೋದು. ಪೇಮೆಂಟ್ ಪ್ರೊಸೆಸಿಂಗ್ ಅಂತ ಬಿತ್ತು. ಓಕೆನಾ, ಇದು ಒಂದು 5 to 10 ಮಿನಿಟ್ಸ್ ಒಳಗಡೆ ನಾನು ಯಾವ ಡೀಟೇಲ್ಸ್ ಆಗಿದ್ದು ಅದಕ್ಕೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಯಿತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಿ ಲೋಟರಿಂಗ್ ಕನ್ನಡ. ಗ್ಯಾಸ್ ನಿಮಗೆ ಸ್ಟಾರ್ಟಿಂಗಲ್ಲೇ ವಿತ್ಡ್ರಾ ಮಾಡಿಬಿಟ್ಟು ಪೇಮೆಂಟ್ ಪ್ರೂಫ್ ಎಲ್ಲ ನಿಮಗೆ ಆಲ್ರೆಡಿ ತೋರಿಸಿದೆ. ಓಕೆನಾ, ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಕಿಕ್ ಕ್ಯಾಶ್ ಅಂತ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಸೊ ನೀವೇನಾದರೂ ನನ್ನ ರೆಫರ್ ಕೋಡ್ ಅನ್ನೋದು ಯೂಸ್ ಅನ್ನೋದು ಮಾಡಿಕೊಂಡು ನೀವೇನಾದರೂ ಸೈನ್ ಅಪ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅಷ್ಟು ಬೋನಸ್ ಅನ್ನೋದು ಸಿಗುತ್ತೆ. ಸೊ ಓಕೆನಾ, ಅಪ್ಲಿಕೇಶನ್ನ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಸೊ ನೋಡ್ಬೋದು ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಅಪ್ಲಿಕೇಶನ್ನ ಓಪನ್ ಅನ್ನೋದು ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಿಲ್ಲಿ. ಓಕೆನಾ, ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಹಾಕಿಬಿಟ್ಟು ಇಲ್ಲಿ ಟಿಕ್ ಮೇಲೆ ಹಾಕಿಬಿಟ್ಟು ಇಲ್ಲಿ ಗೆಟ್ OTP ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ನಿಮಗೆ ಯಾವ ಮೊಬೈಲ್ ನಂಬರ್ ಹಾಕಿದ್ರು ಅದಕ್ಕೆ OTP ರಿಸೀವ್ ಆಗುತ್ತೆ. ಸೊ ನೀವೇನಾದರೂ ಓಕೆನಾ ನಾನು ರೆಫರ್ ಕೋಡ್ ಹಾಕಿದ್ರೆ ಸೊ ನಿಮಗೆ ಅಷ್ಟು ಬೋನಸ್ ಸಿಗುತ್ತೆ. ಓಕೆನಾ, ಸೊ ಅದಾದ ನಂತರ ಸ್ಕ್ರೀನ್ ಬ್ಲರ್ ಇದೆ, ಯಾಕಂದರೆ ನಾನು ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯೂಸ್ ಅನ್ನೋದು ಮಾಡಿಕೊಂಡು ವೀಡಿಯೋನ ಕ್ರಿಯೇಟ್ ಅನ್ನೋದು ಮಾಡ್ತಿದ್ದೀನಿ. ಸೊ ನಾನೇನಾದರೂ ಬ್ಲರ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಎತ್ತಾಕ್ತಾರೆ. ಆಲ್ರೆಡಿ ಅದು ವಿಷಯ ಕೂಡ ನಿಮಗೆ ಗೊತ್ತು. ಓಕೆನಾ, ಓಕೆ ಗೈಸ್, ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ ಹೋಮ್ ಪೇಜ್. ಓಕೆನಾ, ಸೊ ಇಲ್ಲಿ ನೋಡ್ಕೋದು ಬಂಪರ್ ರೆಫರ್ ಆ್ಯಂಡ್ ಅರ್ನ್ ಐತೆ ಸ್ಟಾರ್ಟಿಂಗಲ್ಲಿ. ಜಸ್ಟ್ ರೆಫರ್ ನಾವು ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಇದು ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಕೋದು ಅವ್ರು ಮೆನ್ಷನ್ ಅನ್ನೋದು ಮಾಡಿದ್ದಾರೆ, ರೆಫರ್ ಯುವರ್ ಫ್ರೆಂಡ್ ಗೆಟ್ 20 ಪರ್ ರೆಫರ್ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಅಂತ ಐತೆ. ಸೊ ಏನು ಮಾಡಬೇಕಂದ್ರೆ ರೆಫರು ಇಲ್ಲಿ ಇದೈತಲ್ವಾ ರೆಫರ್ ಕೋಡ್ ನಿಮ್ಮ ಫ್ರೆಂಡ್, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಯೂಸ್ ಮಾಡಿದ್ರೆ ನಂದು ರೆಫರ್ ಅನ್ನೋದು ಕೌಂಟ್ ಆಗುತ್ತೆ. ಸೊ ನಾನು ಏನು ಮಾಡಬೇಕು, ಅದಕ್ಕೆ ಇಲ್ಲಿ ರೆಫರ್ ನಾವು ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇಲ್ಲಾಂದರೆ ಇದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಾನು ನನ್ನ ಫ್ರೆಂಡ್ಸ್ಗೆ ಆ ಲಿಂಕನ್ನು ಶೇರ್ ಮಾಡಬೇಕು. ಅದ್ರ ಮೂಲಕ ಅವ್ರು ಜಾಯ್ನ್ ಆದರೆ ನನಗೆ ರೆಫರ್ ಕೌಂಟ್ ಆಗುತ್ತೆ. ಅದಕ್ಕೆ ಏನು ಪ್ರೋಸೆಸ್ ಮಾಡಬೇಕು ಅವರಂತ ಇಲ್ಲಿ ಇನ್ವಿಟ್ ಫ್ರೆಂಡ್ ವಿತ್ ಯುವರ್ ರೆಫರ್ ಕೋಡ್ ಲಿಂಕ್. ಓಕೆನಾ, ಅದಾದಮೇಲೆ ಸ್ಟೆಪ್ 2 ಏನೈತೆ, ಫ್ರೆಂಡ್ ಜಾಯ್ನ್ ಆ್ಯಂಡ್ ಗ್ರ್ಯಾಪ್ 20 ಬೋನಸ್ ಇನ್ಸ್ಟೆಂಟ್ ಇನ್. ಇವಾಗ ನೀವೇನಾದರೂ ನನ್ನ ರೆಫರ್ ಕೋಡ್ ಹಾಕಿದ್ರೆ ನಿಮಗೆ 20 ಬರುತ್ತೆ. ಓಕೆನಾ, 20 ನಿಮಗೆ ರೆಫರ್ ಬೋನಸ್ ಬರುತ್ತೆ. ಅದಕ್ಕೋಸ್ಕರ ನಂದು ರೆಫರ್ ಕೋಡ್ ಅನ್ನೋದು ಯೂಸ್ ಅನ್ನೋದು ಮಾಡಿರಿ. ಅವಾಗ ಮೇಲೆ ಯು ಅರ್ನ್ ಯುವರ್ ಫ್ರೆಂಡ್ ವೆನ್ ದೇ ವಿತ್ಡ್ರಾ ಆಫ್ಟರ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ರೆಫರ್ ಮಾಡ್ತೀನಿ, ನನ್ನ ಫ್ರೆಂಡು ವಿತ್ಡ್ರಾ ಫಸ್ಟ್ ಟೈಮ್ ಯಾವಾಗ ಮಾಡ್ತಾರೋ ಆವಾಗ ನನಗೆ ರೆಫರ್ ಕೌಂಟ್ ಆಗಿ ಇಲ್ಲಿ 20 ನನಗೆ ಸಕ್ಸಸ್ಫುಲ್ಲಾಗಿ ನನ್ನ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಸೊ ನಿಮಗೆ ನೀವೇನಾದರೂ ನಾನು ರೆಫರ್ ಕೋಡ್ ಹಾಕಿದ್ರೆ ನಿಮಗೆ ಇನ್ಸ್ಟೆಂಟಾಗಿ 20 ಆವಾಗಲೇ ನಿಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಸೊ ನನಗೆ ಇವಾಗ ರೆಫರ್ ಕೌಂಟ್ ಆಗುತ್ತೆ. ನೀವು ಫಸ್ಟ್ ವಿತ್ಡ್ರಾ ಮಾಡ್ತಿರಲ್ವ ಆವಾಗ ನನಗೆ ರೆಫರ್ ಕೌಂಟ್ ಆಗುತ್ತೆ. ಓಕೆನಾ, ಹೋಮ್ ಆಪ್ಷನ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಪ್ಲೇ ಆ್ಯಂಡ್ ಅರ್ನ್ ಅಂತ ಒಂದು ಐತೆ. ವಿ ವಾಲ್ ಐತಲ್ಲ ವಿ ವಾಲ್ ಆಪ್ಷನ್ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಬೋದು 1 2 3 4 5 6 7 8 9 10 11 ಐತೆ. 11 ಆಫರ್ಸ್ ಇವೆಲ್ಲ ಕಂಪ್ಲೀಟ್ ಮಾಡಿದ್ರೆ ಇನ್ನು ಆ್ಯಡ್ ಆಗುತ್ತೆ. ಟ್ರೈಡ್ ಆಫರ್ಸ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇನ್ನು ಪ್ರೋಸೆಸ್ ನಾನೊಂದು ಮಾಡಿದ್ದೆ, ಅದು ಇನ್ನು ಪ್ರೋಸೆಸಿಂಗಲ್ಲಿ ಐತೆ ನೋಡ್ಬೋದು. ಓಕೆನಾ, ಸೊ ಅದು ಇನ್ನೂ ಪ್ರೋಸೆಸಿಂಗಲ್ಲಿ ಐತೆ. ಅದಾದ ನಂತರ ಕಂಪ್ಲೀಟೆಡ್ ಎಕ್ಸ್ಪೈರ್ಡ್ ಅಂತ ಇಲ್ಲಿ ಶೋ ಅನ್ನೋದಾಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ಪೈರ್ಡ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ ನೋಡ್ಬೋದು. ಸೊ ನಾನು ಒಂದು ಇದನ್ನು ಇನ್ಸ್ಟಾಲ್ ಮಾಡಿದ್ದಕ್ಕೆ 0.5 ಸಿಕ್ತು. ಮತ್ತು ಅದೇನು ಆಫರ್ ಕಂಪ್ಲೀಟ್ ಮಾಡಿದೆ ಅದಕ್ಕೆ 178 ರೂಪೀಸ್ ಸಿಕ್ಕಿದೆ. ಓಕೆನಾ, ಅದಾದ ನಂತರ ಇನ್ನೊಂದು ಐತೆ ಇಲ್ಲಿ ಅನಿಮಲ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಅದು ಕೂಡ ಸೇಮ್ ಇನ್ಸ್ಟಾಲ್ ಮಾಡಿದ್ದಕ್ಕೆ ನನಗೆ 1 ಸಿಕ್ತು. ಅದಾದಮೇಲೆ ಒಂದು ಆಫರ್ ಕಂಪ್ಲೀಟ್ ಮಾಡುತ್ತೆ ಅದಕ್ಕೆ 120 ಅನ್ನೋದು ಅಮೌಂಟ್ ಸಿಕ್ಕಿದೆ. ಓಕೆನಾ, ಅದಾದ ನಂತರ ಇನ್ನೊಂದು ಐತೆ ಅದ್ರ ಮೇಲೆ ಕೂಡ ಕ್ಲಿಕ್ ಅನ್ನೋದು ಮಾಡೋಣ. ಇದು ಕೂಡ ಸೇಮ್ ಇನ್ಸ್ಟಾಲ್ ಮಾಡಿದ್ದೆ, ನನಗೆ 2 ಇನ್ಸ್ಟೆಂಟಾಗಿ ಸಿಕ್ತು. ಇನ್ನು ಆಫರ್ ಕಂಪ್ಲೀಟ್ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಅದಾದ ನಂತರ ಇನ್ನೊಂದು ಐತೆ ಅದು ಕೂಡ ಇನ್ಸ್ಟಾಲ್ ಮಾಡಬೇಕಿತ್ತು, ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಮಾಡಿದ್ದೆ, ಅದು ಕೂಡ ಸಿಕ್ತು. ಓಕೆನಾ, ಸೊ ಈ ಆಫರ್ಸು ಯಾವುದಾದ್ರು ಹೇಳಿ ವರ್ಲ್ಡ್ ಫ್ರೇಮ್ ಅಂತ, ಇನ್ನೊಂದು ಅನಿಮಲ್ಸ್ ಆ್ಯಂಡ್ ಕಾಯಿನ್ಸ್ ಅಂತ, ಇನ್ನೊಂದು ಡೈಸ್ ಡ್ರೀಮ್ಸ್ ಅಂತ. ಆ ಆಫರ್ಸ್ ಏನಾದರೂ ನಿಮಗೆ ಶೋ ಆದರೆ ಅದು ಬೇಗ ಮಾಡಿರಿ, ಅದು ಇನ್ಸ್ಟೆಂಟಾಗಿ ಟ್ರ್ಯಾಕ್ ಆಗುತ್ತೆ. ಓಕೆನಾ, ಸೊ ಅದಾದಮೇಲೆ ಬಾಕ್ಸ್ ಕ್ಯಾಟ್ ಜಾಮ್ ಅಂತ ಒಂದು ಐತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸೊ ಅವ್ರಿಗೆ ಇಲ್ಲೇ ಅನ್ನೋದು ಶೋ ಅನ್ನೋದು ಮಾಡಿರ್ತಾರೆ, ಏನು ರೀಚ್ ಲೆವೆಲ್ 2ನ ರೀಚ್ ಮಾಡಾದಮೇಲೆ ಒಂದು ಪರ್ಚೇಸ್ ಮಾಡಬೇಕು, ನಮಗೆ ಇಷ್ಟು ಅಮೌಂಟ್ ಸಿಗುತ್ತೆ. ಓಕೆನಾ, ಸೊ ಅದಾದಮೇಲೆ ಇನ್ನೊಂದೈತೆ ರೀಚ್ ಲೆವೆಲ್ 3. ಸೊ ನೋಡ್ಬೋದು ಬೈ 3 ಟೈಮ್ಸ್ 75 ಪ್ಯಾಕು, ಬೈ 3 ಟೈಮ್ಸ್ ಏನಾದರೂ ಬೈ ಮಾಡಿದ್ರೆ ಇಲ್ಲಿ ಎಷ್ಟು ಶೋ ಆಗ್ತೈತೆ ಅಷ್ಟು ಅಮೌಂಟ್ ಸಿಗುತ್ತೆ. ಓಕೆನಾ, ಸೊ ಈ ಥರ ವಿ ವಾಲ್ ಆಪ್ಷನ್ ಕ್ಲಿಕ್ ಅನ್ನೋದು ಮಾಡ್ತೀನಿ. ಟೋಟಲ್ಲಾಗಿ ಎಷ್ಟು ಶೋ ಅನ್ನೋದು ಮಾಡಿದ್ದಾರೆ ನೋಡ್ಬೋದು. ಸೊ ನೋಡ್ಬೋದು ರೀಚ್ 50 ಲೆವೆಲ್ ಅದಾದಮೇಲೆ 15 ಸತಿ 75 ರೂಪೀಸಿಂದ ನಾವು ಪರ್ಚೇಸ್ ಮಾಡಿದ್ರೆ ಇಲ್ಲಿ ಎಷ್ಟು ಶೋ ಆಗ್ತೈತೆ ಅಷ್ಟು ಅಮೌಂಟ್ ಸಿಗುತ್ತೆ. ಓಕೆನಾ, ಸೊ ಟೋಟಲಾಗಿ ನಿಮಗೆ ಇಲ್ಲಿ ಮೇಲೆ ಶೋ ಆಗ್ತೈತಲ್ಲ ಗ್ರೀನ್ ಕಲರಲ್ಲಿ, ಈ ಗ್ರೀನ್ ಕಲರ್ ಎಷ್ಟು ಶೋ ಆಗ್ತೈತೋ ಅಷ್ಟು ನಿಮಗೆ ಸಿಗುತ್ತೆ ಎಲ್ಲ ಆಫರ್ಸ್ನ ಕಂಪ್ಲೀಟ್ ಮಾಡಿದ್ರೆ. ಓಕೆನಾ, ಅದಾದ ನಂತರ ಪ್ಲೇ 5 ಮಿನಿಟ್ಸ್ ಡೈಲಿ 7. ನೀವು ಈ ಅಪ್ಲಿಕೇಶನ್ನ ಇವತ್ತು ಇನ್ಸ್ಟಾಲ್ ಮಾಡಿ ಡೈಲಿ 5 ಮಿನಿಟ್ಸ್ ಬಂದು ಗೇಮ್ ಆಡಬೇಕು. ಆವಾಗ ನಿಮಗೆ ಎಷ್ಟು ಸಿಗುತ್ತೆ, 7 ಡೇಸ್ ಆದ ನಂತರ 50 ಸಿಗುತ್ತೆ.
ಸೊ ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ನೋಡ್ಕೊಂಡು, ಮತ್ತು ಡೈಲಿ ಚೆಕ್-ಇನ್ ಮಾಡುವ ಮೂಲಕ ಕೂಡ ನಿಮಗೆ ಸಿಗುತ್ತೆ ನೋಡ್ಬೋದು. ಈ ಕಡೆ ಸ್ಕ್ರೋಲ್ ಮಾಡ್ತೀನಿ, ಎಷ್ಟು ಟೋಟಲ್ 14 ಡೇಸ್ ಏನೋ ಚೆಕಿಂಗ್ ಮಾಡಿದ್ರೆ ನಿಮಗೆ ಡೈಲಿ ಬಂದುಬಿಟ್ಟು ಕ್ಲೈಮ್ ಕೂಡ ಮಾಡ್ಬೋದು. ಅದಾದಮೇಲೆ ಎಕ್ಸ್ಕ್ಲೂಸಿವ್ ಗೋಲ್ಸ್ ಅಂತ ಇನ್ನೊಂದು ಐತೆ, ಅನ್ಲಾಕ್ 15 ಡೇಸ್ ಏನಾದರೂ ನಾವು ಅಲ್ಲೇನಿದೆ ಕೀಪ್ ಪ್ಲೇಯಿಂಗ್ ಟು ಓಪನ್ ದಿಸ್ ರಿವಾರ್ಡ್ ಗೆಟ್ ಕಾಯಿನ್ಸ್ ಲೆವೆಲ್ ಅಪ್ ಫಾಸ್ಟರ್. ನೀವೇನಾದರೂ ಲೆವೆಲ್ ಅಪ್ ಮಾಡ್ತಾ 15 ದಿನ ನೀವೇನಾದರೂ ಈ ಗೇಮ್ನ ಹಾಗೆ ಪ್ಲೇ ಮಾಡ್ತಾ ಹೋಗಿದ್ರೆ ಇಲ್ಲಿ ಎಷ್ಟಾಗೈತೆ 1500 ಸಿಗುತ್ತೆ ನಿಮಗೆ. ಎಷ್ಟೇಳಿ 1500 ಸಿಗುತ್ತೆ, 1500 ಸಿಗುತ್ತೆ ಓಕೆನಾ. ಸೊ ಅದಾದ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ಅನ್ಲಾಕ್ ಇನ್ 25 ಡೇಸ್. ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಅವ್ರು ಶೋ ಅನ್ನೋದು ಮಾಡಿದ್ದಾರೆ, ಗೆಟ್ ಕಾಯಿನ್ಸ್ ಲೆವೆಲ್ ಅಪ್ ಫಾಸ್ಟರ್. ಅಂದರೆ ಲೆವೆಲ್ ಅಪ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈ ಅಮೌಂಟ್ ಐತಲ್ವ, ಈ ಅಮೌಂಟು ಅಲ್ಲಿ ಲೆವೆಲ್ ಶೋ ಆಗುತ್ತೆ. ಆಫ್ಟರ್ 15 ದಿನ ಆದ ನಂತರ ಲೆವೆಲ್ಸ್ ಅನ್ನೋದು ಅವ್ರು ಶೋ ಮಾಡ್ತಾರೆ. ಅಷ್ಟು ನೀವು ಎಷ್ಟು ಕಂಪ್ಲೀಟ್ ಮಾಡಿರ್ತೀರೋ ಇಲ್ಲಿ ಎಷ್ಟು ವ್ಯಾಲ್ಯೂ ತೋರಿಸುತ್ತೋ ಅಷ್ಟು ನಿಮಗೆ ಆ್ಯಡ್ ಆಗುತ್ತೆ ಓಕೆನಾ. ಸೊ ಇದು ಯಾರು ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ, ಜಾಸ್ತಿ ಅಂದರೆ ಇಲ್ಲಿ ಎಷ್ಟು ಶೋ ಆಗ್ತೈತೆ ಅಷ್ಟು ಅರ್ನಿಂಗ್ ಆಗುತ್ತೆ ಓಕೆನಾ. ಸೊ ಮತ್ತೆ ಬ್ಯಾಗ್ ಬರ್ತೀನಿ, ಬ್ಯಾಗ್ ಬಂದಿತ್ತು, ಮತ್ತು ಮ್ಯಾಜಿಕ್ ಅಂತ ಇನ್ನೊಂದು ಯಾವುದೋ ಕ್ಯಾಟದು ಐತೆ ಗೇಮ್, ಕ್ಯಾಟದು. ಸೊ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಕ್ಲಿಕ್ ಅನ್ನೋದು ಮಾಡೋದ ನಂತರ ಕಂಪ್ಲೀಟ್ 1 ಪಜಲ್ ಮತ್ತು ಪರ್ಚೇಸ್ 1 ಪಜಲ್ ಪ್ಯಾಕ್ ಅಂತ ಇಷ್ಟು ಸಿಗುತ್ತೆ. ಮತ್ತು ಕಂಪ್ಲೀಟ್ ಲೆವೆಲ್ 2 ಪರ್ಚೇಸ್ 2 ಲೆವೆಲ್ ಅಂದರೆ 2 ಟೈಮ್ಸ್ ಪರ್ಚೇಸ್ ಮಾಡಬೇಕು, ಅವಾಗ ನಿಮಗೆ ಇಷ್ಟು ಸಿಗುತ್ತೆ ನೋಡ್ಬೋದು. ಸೇಮ್ ಇದು ಕೂಡ ಅದೇ ರೀತಿ ನೀವು ರಿಜಿಸ್ಟರ್ ಮಾಡಬೇಕು, ಲೆವೆಲ್ಸ್ನ ಕಂಪ್ಲೀಟ್ ಮಾಡಬೇಕು, ಪರ್ಚೇಸ್ ಮಾಡಬೇಕು. ಅದಾದ ನಂತರ ಇಲ್ಲಿ ಡೈಲಿ ಬಂದುಬಿಟ್ಟು ಚೆಕ್-ಇನ್ ಮಾಡಿದ್ರೆ ನಿಮಗೆ 7 ಡೇಸು ಅಷ್ಟು ಸಿಗುತ್ತೆ. ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ಡೈಲಿ ಚೆಕ್-ಇನ್ ಕೂಡ ನಿಮಗೆ ಸಿಗುತ್ತೆ. ಇಂಟ್ ಏನಂದರೆ ಲಾಂಚಿದ ಗೇಮ್ನ ಲಾಂಚ್ ಮಾಡಬೇಕು ಫ್ರಮ್ ಇನ್ HD, ಮತ್ತು ಡ್ರ್ಯಾಗನ್ ಪ್ಲೇಸ್ ಫಿನಿಶ್ ಪಜಲ್ಸ್ ಆ್ಯಂಡ್ ಅರ್ನ್ ಮನಿ. ಅದಾದಮೇಲೆ ನ್ಯೂ ಯೂಸರ್ ಡೋಂಟ್ ಮಿಸ್ ವೆಲ್ಕಮ್ ಬೋನಸ್ ಅಂತ, ನ್ಯೂ ಯೂಸರ್ ಇರ್ತಾರಲ್ವ ಅವ್ರಿಗೆ ವೆಲ್ಕಮ್ ಬೋನಸ್ ಸಿಗುತ್ತಂತೆ. ಮತ್ತು ಹಿಂಟ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದಾದ ನಂತರ ಇಲ್ಲಿ ಹಿಂಟ್ ಕೊಟ್ಟಿರ್ತಾನೆ ಓಕೆನಾ. ಡಿಸ್ಕ್ಲೈಮರ್ ಕೂಡ ಕೊಟ್ಟಿರ್ತಾರೆ. ಡಿಸ್ಕ್ಲೈಮರಲ್ಲಿ ಏನೈತೆ 35 ಡೇಸ್ ಮಾತ್ರ ಇದು ವ್ಯಾಲಿಡಿಟಿ ಇರುತ್ತೆ. ಅಂದರೆ ಇವತ್ತು ನೀವು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತೀರಾ, ಇವತ್ತಿಂದ ನೆಕ್ಸ್ಟ್ 35 ದಿನ ಮಾತ್ರ ಇದು ವ್ಯಾಲಿಡ್ ಇರುತ್ತೆ. ಅದಾದಮೇಲೆ ಎಕ್ಸ್ಪೈರ್ ಆಗುತ್ತೆ. ನೀವು ಈ ಆಫರ್ಸ್ ಎಲ್ಲ 35 ದಿನ ಒಳಗಡೆ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದರೆ ಇದು ಅಂದರೆ ಈ ಆಫರ್ ಎಕ್ಸ್ಪೈರ್ ಅಲ್ಲಿ ಹೋಗಿಬಿಡುತ್ತೆ. ಅವಾಗ ನಿಮಗೆ ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದಾಗಿಲ್ಲ ಓಕೆನಾ. ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸೊ ನೀವು ವೈಫೈ ಯೂಸ್ ಮಾಡಿ ಇದು ಆಡಬಾರ್ದಂತೆ ಓಕೆನಾ. ವೈಫೈ ಯೂಸ್ ಮಾಡಿ ಆಡಬಾರ್ದಂತೆ, ಓನ್ಲಿ ನಿಮ್ಮ ಸ್ವಂತ ನೆಟ್ ಇರಬೇಕು, ಇಂಟರ್ನೆಟ್, ನಿಮ್ಮ ಮೊಬೈಲ್ದೇ ಇಂಟರ್ನೆಟ್ ಇರಬೇಕು, ಅವಾಗ ಮಾತ್ರ ಆಡಿ. ಇಲ್ಲಾಂದರೆ ಇದು ವೈಫೈಯಿಂದ ಕೌಂಟ್ ಆಗಲ್ಲ ಅಂತೆ. ಇದು ವೆರಿ 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 ಇಂಪಾರ್ಟೆಂಟ್ ಓಕೆನಾ. ಆ್ಯಂಡ್ ನೀವು ನ್ಯೂ ಯೂಸರ್ ಇರಬೇಕು, ಓಲ್ಡ್ ಯೂಸರ್ ಇದ್ದರೂ ಆಗಲ್ಲ ಓಕೆನಾ. ಅದಕ್ಕೆ ಓಲ್ಡ್ ಯೂಸರ್ ಇದ್ದರೆ ನೀವೇನು ಮಾಡಬೇಕು ಹೇಳಿ, ಈ ಅಪ್ಲಿಕೇಶನ್ನ ಡಿಲೀಟ್ ಮಾಡಿದೆ. ಯಾವುದಾದ್ರೂ ಈ ಆಫರ್ಸ್ ಐತಲ್ವ, ಈ ಆಫರ್ಸಲ್ಲಿ ಯಾವುದಾದ್ರೂ ಆಲ್ರೆಡಿ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿದರೆ ಡಿಲೀಟ್ ಮಾಡಿಬಿಟ್ಟು ಸೆಟ್ಟಿಂಗಲ್ಲಿ ಹೋಗಿ ಆ್ಯಡ್ಸಲ್ಲಿ ಹೋಗಿ ರೀಸೆಟ್ ಅಡ್ವರ್ಟೈಸಿಂಗ್ಮೆಂಟ್ ID ಮಾಡಿ, ಮತ್ತು ಏರೋಪ್ಲೇನ್ ಮೋಡ್ ಆನ್ ಆಫ್ ಮಾಡಿ, ಮತ್ತೆ ಬ್ಯಾಗ್ ಬಂದು ಇನ್ಸ್ಟಾಲ್ ಮಾಡಿ ಆಗುತ್ತೆ ಓಕೆನಾ. ಸೊ ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ಮತ್ತು ಪ್ರೈಮ್ ಆಫರ್ಸ್ ಅಂತ ಇನ್ನೊಂದು ಐತೆ, ಸಿಆಲ್ ಐತಲ್ಲ, ಸಿಆಲ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ಆ್ಯಕ್ಟಿವ್ ಆಫರ್ಸ್ ಅಂದರೆ ಇಲ್ಲಿ ಎಷ್ಟು ಆಫರ್ಸ್ ಐತೆ ಅಂತ ಇಲ್ಲಿ ಶೋ ಆಗುತ್ತೆ. ನೀವು ಏನಾದ್ರು ಟ್ರೈ ಮಾಡಿದ್ರೆ ಅಲ್ಲಿ ಹೋಗುತ್ತೆ ಓಕೆನಾ. ಸೊ ಇಲ್ಲಿ ನೋಡ್ಬೋದು, ಅಪ್ ಸ್ಟಾಕ್ಸ್ ಐತೆ, ಗ್ರೋ ಐತೆ, ಮತ್ತು ಇನ್ಕ್ರೇಡ್ ಐತೆ ಓಕೆನಾ, ಕಾಯಿನ್ ಫಿಚ್ ಐತೆ, ಮತ್ತು ನಾವಿ ಐತೆ ಓಕೆನಾ. ಸೊ ನಿಮ್ಗೆ ಯಾವ್ದು ಬೇಕೋ ಆಫರ್ ಕಂಪ್ಲೀಟ್ ಮಾಡಿ. ಫಾರ್ ಎಕ್ಸಾಂಪಲ್ ಅಪ್ ಸ್ಟಾಕ್ ಐತೆ, ಆದಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಇಲ್ಲಿ ನೋಡ್ಬೋದು, ಇನ್ಸ್ಟಾಲ್ ಮಾಡಬೇಕಂತೆ, ಸೈನ್ ಅಪ್ ಕಂಪ್ಲೀಟ್ ಮಾಡಬೇಕು, OTP ಇಂದ ನಂಬರೆಲ್ಲ ರಿಜಿಸ್ಟರ್ ಮಾಡಬೇಕು, ನಿಮ್ಮ ಪಾನೆಲ್ಲ ಹಾಕಿಬಿಟ್ಟು ಅಕೌಂಟ್ನ KYCನ ಕಂಪ್ಲೀಟ್ ಮಾಡಬೇಕು, ಪಾನ್ ಡೀಟೇಲ್ಸ್ ಎಲ್ಲ ಹಾಕಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು, ಅಕೌಂಟು ಡಿಮ್ಯಾಟ್ ಅಕೌಂಟು ಓಪನ್ ಪ್ರೊಸೆಸಿಂಗ್ ಇರುತ್ತಲ್ಲ ಅದು ಕೂಡ ಕಂಪ್ಲೀಟ್ ಮಾಡಬೇಕು. ಅದು ಕಂಪಲ್ಸರಿ ಅಂತೆ. ಸೆಲೆಕ್ಟ್ ಆನ್ FNO ಆಪ್ಷನಿಂದ ಅಪ್ಸ್ಟಾಕ್ ಆ್ಯಪಲ್ಲಿ ಇಲ್ಲಿ FNO ಆಪ್ಷನ್ ಸೆಲೆಕ್ಟ್ ಮಾಡಲೇಬೇಕಂತೆ, ಕಂಪಲ್ಸರಿ ಇದು ಓಕೆನಾ. ಕಂಪ್ಲೀಟ್ ಎನಿ ಟ್ರೇಡ್ ಮೋರ್ ದೆನ್ 100 ರೂಪೀಸ್ದು ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಶೋ ಆಗ್ತೈತಿ, ಇಲ್ಲಿ ಇಷ್ಟು ರಿಸೀವ್ ಆಗುತ್ತೆ. ಮತ್ತು ನೀವು ಇದರಲ್ಲಿ 100ದು ಒಂದು ಟ್ರೇಡ್ ಕಂಪ್ಲೀಟ್ ಮಾಡಿರ್ತೀರಲ್ವ, ಅದು ನೀವು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ಓಕೆನಾ. ಸೊ ಅಲ್ಲೂ ಪ್ರಾಫಿಟ್ ಆಗುತ್ತೆ, ಇಲ್ಲೂ ಕೂಡ ಪ್ರಾಫಿಟ್ ಆಗುತ್ತೆ, ನಿಮ್ಗೆ ಯಾವುದೇ ರೀತಿಯ ಲಾಸ್ ಅನ್ನೋದು ಇರೋಲ್ಲ. ಅದಾದ ನಂತರ ಒಂದಲ್ಲ ಎರಡಲ್ಲ ಲಾಟ್ ಆಫ್ ಗೇಮ್ಸ್ ಐತೆ, ಇವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಮತ್ತು ಒಂದು ಶೇರನ್ನು ಅರ್ನ್ ಐತೆ. ಸೊ ಇದು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ನಾನು ನಿಮಗೆ ರಿಯಲಾಗಿ ಮಾಡಿ ಲೈವಲ್ಲೇ ಮಾಡಿಬಿಟ್ಟು ವಿತ್ಡ್ರಾ ಮಾಡಿ ತೋರಿಸ್ತೀನಿ ಓಕೆನಾ. ನಿಮಗೆ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ವಿತ್ಡ್ರಾ ಮಾಡಿ ತೋರಿಸ್ತೀನಿ. ರೆಫರ್ ಆ್ಯಂಡ್ ಅರ್ನ್ ಪ್ರೋಸೆಸ್ ಆಲ್ರೆಡಿ ಹೇಳಿದ್ದೀನಿ. ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ಮಿನಿಮಮ್ 100 ತೋರಿಸ್ತೈತೆ, ನನ್ನ ಹತ್ರ 1440 ಅಷ್ಟೇ ಐತೆ ಓಕೆನಾ. ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಸಕ್ಸಸ್ಫುಲ್ಲಾಗಿ ತಗೋಬೋದು ಓಕೆನಾ. ಸೊ ವಿತ್ಡ್ರಾ ಇಷ್ಟೇ ಐತಲ್ಲ, ಆದಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ನೋಡ್ಬೋದು, ಒಂದ್ಸತಿ 163 ಸಕ್ಸಸ್, 118 ಸಕ್ಸಸ್, 257 ಸಕ್ಸಸ್, 80 ಸಕ್ಸಸ್,
ನೋಡ್ಕೋಬೋದು ಓಕೆನಾ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಓಕೆನಾ. ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿರಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿರೋ ಟಾಟಾ ಬೈ ಬೈ, ಟೇಕ್ ಕೇರ್.